ನನ್ನ ಪ್ರಶ್ನೆ ಏನಂದ್ರೆ ಸರ್, ನಿಮಗೆ ಅನುಕೂಲಕರವಾದಂತಹ ವಾತಾವರಣ ಇತ್ತು, ತುಂಬಾ ಹದವಾಗಿತ್ತು ಕರ್ನಾಟಕ, ಇದ್ದಕ್ಕಿದ್ದಂತೆ ಚೇಂಜ್ ಆಗೋಗ್ಬಿಟ್ಟಿದೆ ಅಲ್ಲ ಸರ್, ನೀವು ವಿರುದ್ಧ ಆಗೋಗ್ಬಿಟ್ಟಿದೆ ಅಲ್ಲ? ಇಲ್ಲ, ಸುಳ್ಳು. ಇದು ನಾವೇನಪ್ಪಾ ಅಂತ ಹೇಳಿದ್ರೆ, ಇವತ್ತು JDS ಪಕ್ಷ ಕರ್ನಾಟಕದಲ್ಲಿ ರೈತರ ಅಭಿವೃದ್ಧಿಗೋಸ್ಕರ ಇವತ್ತೇನೇನ್ ಮಾಡ್ಬೇಕು ಆ ಹೋರಾಟಗಳನ್ನ ಮಾಡಿದೀವಿ, ಮಾಡ್ತಾನೂ ಇದ್ದೀವಿ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಪ್ರಾದೇಶಿಕ ಅಭಿವೃದ್ಧಿಗೆ ಇವರು ಸರ್ಕಾರದಲ್ಲಿ ತಾಳಮೇಳ ಇಲ್ವಂತೆ. ಮೊನ್ನೆ ನಡೆದಂತ ಸಭೆಯಲ್ಲಿ ಹೇಳಿದಾರಂತೆ JDS ಜೊತೆಗೆ ಹೆಜ್ಜೆ ಹಾಕಿ ನೀವು ಪಾಪ JDS ಒಬ್ಬರೇ ಅಲ್ಲಿ ಬಿಡದಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ನೀವು ಸಪೋರ್ಟೇ ಮಾಡ್ತಾ ಇಲ್ಲ, JDS ಜೊತೆಗೆ ಮಾತುಕತೆ ನಡೆಸಿ ನೀವು ಇಬ್ರು ಒಟ್ಟೊಟ್ಟಿಗೆ ಹೋರಾಟ ಮಾಡಿ ಅಂತ ಎಲ್ಲ ಹೇಳಿದಾರಂತೆ. ನೋಡಿ, ಆ ಒಟ್ಟಿಗೆ ಹೋರಾಟ ಮಾಡಿ ಅಂತ ಹೇಳಿ ನೀವೇ ಹೇಳ್ತಾ ಇದ್ದೀರಲ್ವಾ. ಆರ್ ಅಶೋಕ್ ಅವ್ರು ಬಂದ್ರು, ಅಶ್ವಥ್ ನಾರಾಯಣ ಅವ್ರು ಬಂದ್ರು, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳು ಹೋರಾಟ ಮಾಡಿದ್ದಾರೆ, ಅಲ್ಲಿ ಬಿಡದಿಯಲ್ಲಿ ಕೂತ್ಕೊಂಡು ಅವರು ಸಹ ಹೋರಾಟ ಮಾಡಿದ್ದಾರೆ. ನಾವು ಆಗ್ಲಿ ಅಲ್ಲಿ ಮಾಡ್ಬೇಡ ಅಂತ ಹೇಳಿರೋರು ಯಾರು? ಅಲ್ಲಿ ರೈತರು ನೋಡಿ ಮೇಡಮ್, ಸಾಮಾಜಿಕ ನ್ಯಾಯ ಎಲ್ಲರಿಗೂ ಒಂದೇ, ರೈತರ ಬದ್ಧತೆಗೆ ಪ್ರತಿಯೊಂದು ರಾಜಕಾರಣದ ಪಕ್ಷ ನಡ್ಕೊಳ್ಳೇಬೇಕು. ಬಿಡದಿ ಒಂದೇ ತಗೋಬೇಡಿ ನೀವು. ಇವರು ಬಿಡದಿ ಹೋರಾಟ ಮಾಡಿದ್ವಿ, ಚಿನ್ನಸ್ವಾಮಿ ಆದಂತ ಕಾಲ್ ತುಳಿತ ಹೋರಾಟ ಮಾಡಿದ್ವಿ, ಬೆಂಗಳೂರಿನ ಮೈಸೂರಿವರೆಗೂ ಕಾಲ್ನಡಿಗೆ ಜಾಥಾ ಮಾಡಿದ್ವಿ, ಹೋರಾಟ ಮಾಡಿದ್ವಿ, ಪಾದಯಾತ್ರೆ ಮಾಡಿದ್ರಲ್ಲ ಅಷ್ಟೇ. ಆಮೇಲೆ ನೀವು ಒಗ್ಗಟ್ಟಿಂದ ಏನು ಮಾಡಿಲ್ಲ. ಪಾದಯಾತ್ರೆ ಮಾಡಿದ್ರಲ್ಲ ನೀವು ಇಲ್ಲಿ ಬೆಂಗಳೂರಿಂದ ಮೈಸೂರ್ವರೆಗೆ, ಅದೊಂದೇ ನೀವು ಮಾಡಿದ್ದು ಒಟ್ಟಿಗೆ. ಆಮೇಲೆ ಏನು ಒಟ್ಟೊಟ್ಟಿಗೆ ಮಾಡಿಲ್ಲ ನೀವು. ಬೆಂಗಳೂರು ಕಸಿನ್ ಬಗ್ಗೆ ಮಾತಾಡ್ಲಿಲ್ವಾ? ಬಗ್ಗೆ ಮಾತಾಡ್ಲಿಲ್ವಾ? ಹೋರಾಟಗಳು ಸರ್, ಕುಮಾರಸ್ವಾಮಿ ಅವರು ಹೋಗಿ ಬಿಡದಿಯಲ್ಲಿ ಕೂತ್ಕೊಂಡ್ರಪ್ಪ ಸ್ಟೇಜ್ ಹಾಕೊಂಡು. ಹೌದಾ? ಬನ್ನಿ, ಆಹ್ವಾನ ಕೊಡ್ತಾ ಇದ್ದೀನಿ DK ಶಿವಕುಮಾರ್ ಅವರೇ, ಬನ್ನಿ ಮಾತಾಡೋಣ ಅಂತ. ಯಾವ ಬಿಜೆಪಿ ಲೀಡರ್ ನಿಮ್ ಜೊತೆ ಕೂತಿದ್ರು? ನಾವು ನೋಡಿ, ಬಿಜೆಪಿ ಅವ್ರು ಬನ್ನಿ, ಕಾಂಗ್ರೆಸ್ನವ್ರು ಬನ್ನಿ, ಕುಮಾರಣ್ಣನಿಂದ ಹೋರಾಟಗಾರ ಇನ್ಯಾರು ಕರಿಬೇಕಾಗಿತ್ತು? ಬಿಜೆಪಿ ಅವರು ನೀವು ಮೈತ್ರಿ ಅಲ್ಲ, ಅದಕ್ಕಂದೆ. ನೋಡಿ ಮೇಡಮ್, ಮೈತ್ರಿ ಯಾವ ಅಂದ್ರೆ ನಿಮ್ಗೆ ಕ್ಲಾರಿಟಿ ಇಲ್ಲ ಅಂತ ನಾನು ಹೇಳ್ತಿರೋದು. ನಿಮ್ಮ ಪರ್ಸನಲ್, ನಿಮ್ಮ ಪಕ್ಷ ಹೇಗೆ ಹೋರಾಟ ಮಾಡ್ತಿದೆ ಅಂತ ಅಲ್ಲ, ನೀವು ಮೈತ್ರಿ ಪಕ್ಷ ಹೆಂಗಿದ್ದೀರಿ ಅಂತ ನೋಡಿ. ನಾವು ಮೈತ್ರಿ ಇವತ್ತು ನೋಡಿ ಹೇಳ್ಬಿಡ್ತೀನಿ, ಮತ್ತೊಮ್ಮೆ ಹೇಳ್ಬಿಡ್ತೀನಿ, ಇವತ್ತು ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಸದೃಢವಾಗಿದೆ. ಇವತ್ತು ನರೇಂದ್ರ ಮೋದಿ ಅವರಿಗೆ ಅಪೋಸಿಟ್ ಆಗಿರೋ ಸಾಧ್ಯನಾ? ಸದೃಢವಾಗಿಲ್ವಲ್ಲ, ಮೋದಿ ಅವರು ಕಳೆದ 3 ವರ್ಷಗಳಿಂದ ಇಲ್ಲಿ ಆಗ್ತಾ ಇರೋದನ್ನ ನೋಡ್ಕೊಂಡು ಪಾಪ ಸುಮ್ನೆ ಬಾಯಿ ಮುಚ್ಕೊಂಡು ಕುತ್ಕೊಂಡಿದಾರಲ್ಲ. ಆಯ್ತು, ಬಿಹಾರ್ ಆಗ್ಲಿ ಅಂದ್ರು, ವೆಸ್ಟ್ ಬೆಂಗಾಲ್ ಆಗ್ಲಿ ಅಂದ್ರು, ಎಲ್ಲ ಆಯ್ತು, ಆದ್ರೂ ಕರ್ನಾಟಕ ಸರ್ದಿ ಇನ್ನೂ ಬಂದಿಲ್ಲ. ಇಲ್ಲ, ಅವ್ರ ಕಾರ್ಯಕರ್ತರ ಬಗ್ಗೆ, ಅವರ ಒಂದು ಏನಿದೆ ಸನ್ಮಾನ್ಯ ಅಧ್ಯಕ್ಷರುಗಳ ಬಗ್ಗೆ ಅಥವಾ ಅವರ ಒಂದು ಟೀಮ್ ಬಗ್ಗೆ ಅವ್ರದೇ ಆದಂತ ಹೈಕಮಾಂಡ್ ಇದೆ. ನಾವು ಮೂಗ್ ತೂರ್ಸಕ್ಕಾಗುತ್ತಾ? ಅಂದ್ರಲ್ಲ ಬಿಜೆಪಿ ಪಕ್ಷ ಸದೃಢವಾಗಿದೆ ಅಂತ. ಹೌದು, ಅವ್ರಿಗೆ ಆಂತರಿಕ ನಾನ್ JDS ಮೂಗ್ ತೂರ್ಸಕ್ಕಾಗುತ್ತಾ? ನೀವಿಬ್ರು ಒಬ್ರೇ ಅಲ್ವಾ ಸರ್? ಬಿಜೆಪಿ ವಿಚಾರ ತಾಂಡ್ರು ಫಸ್ಟ್ ನೀವೇ ಬರೋದು ಊರಿಗೆ ಮುಂಚೆ JDS ಅವರು ವಾದ ಮಾಡಕ್ಕೆ. ನೋಡಿ, ಮತ್ತೆ ವಾಪಸ್ ಬರ್ತೀನಿ. ಎಸ್, ರಘು ದೊಡ್ಡೇರಿ ಅವರೇ, ಆಂತರಿಕ ಕಚ್ಚಾಟ ಇಲ್ಲದೆ ಇರುವಂತ ಪಕ್ಷ ಇಲ್ಲ, ನಿಮ್ಮಲ್ಲೂ ಆಂತರಿಕ ಕಚ್ಚಾಟ ಇದೆ. ದಾವಣಗೆರೆಯಲ್ಲಿ ನೀವು ಜಗಜ್ಜಾಹೀರಾದ್ರಿ, ಅದಾದ್ಮೇಲೆ ನಾಯಕತ್ವ ಬದಲಾವಣೆ ವಿಚಾರದಲ್ಲೂ ನೀವು ಜಗಜ್ಜಾಹೀರಾದ್ರಿ. ಈಗಲೂ ಸತೀಶ್ ಜಾರಕಿಹೊಳಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಇನ್ನೂ ಏನೇನು ಮಹಾಭಾರತ ರಾಮಾಯಣಗಳು ಹೊರಗೆ ಬರಬೇಕೋ ಬರ್ತವೆ, ಇಲ್ಲ ಅಂತ ನಾನು ಹೇಳಿಲ್ಲ. ಆದರೆ ನಿಮ್ಮಲ್ಲಿ ಕ್ವೈಟ್ ಕಾಮನ್, ನಾವು ನೋಡಿದ್ದೀವಿ. ಇವರಲ್ಲಿ ಅಧಿಕಾರ ಇದ್ದಾಗ ಕಾಮನ್, ಬಟ್ ವಿರೋಧ ಪಕ್ಷದಲ್ಲಿ ಕೂತಾಗ ಆ ಥರ ಕಾಮನ್ ಇರಲಿಲ್ಲ. ಈಗ ವಿಜೇಂದ್ರ ಅವರು ಮಾತಾಡ್ತಾ ಇರೋದನ್ನು ನೋಡಿದರೆ ಸ್ವಯಂಕೃತ ಅಪರಾಧ ಇದು ಅಂತ ಹೇಳ್ತಾ ಇದ್ದಾರೆ. ಇದು ನಮ್ಮ ಸ್ವಯಂಕೃತ ಅಪರಾಧ, ಇವತ್ತು ನಾವು ವಿರೋಧ ಪಕ್ಷ ಸ್ಥಾನದಲ್ಲಿ ಕುತ್ಕೊಳ್ಳೋದು ಅಂತ. ಸೊ ತಾವೇನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಒಂದು ರಾಧಾಗೌಡರವರೇ, ಮೊದಲನೇದಾಗಿ ಬಿಜೆಪಿಯ ಆಂತರಿಕ ವಿಚಾರ ನಾವು ಮಾತಾಡಬಾರ್ದು. ಆದರೆ ರಾಜ್ಯದ ವಿಚಾರವಾಗಿ ವಿರೋಧ ಪಕ್ಷದಲ್ಲಿ ಬಿಜೆಪಿ ಇರೋದ್ರಿಂದ ರಾಜ್ಯದ ಪರವಾಗಿ ಕೆಲಸ ಮಾಡಬೇಕಾಗಿರೋದ್ರಿಂದ ಆ ವಿಚಾರವನ್ನು ಚರ್ಚೆ ಮಾಡಬೇಕಾಗಿದೆ. ಸೊ ಇವತ್ತು ಬಿಜೆಪಿಲಿ ಏನಾಗಿದೆ, ಮನೆಯೊಂದು 3 ಬಾಗಿಲಾಗಿದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಅಲ್ಲಿ ಕಚ್ಚಾಟಗಳು ಹೇಗೆ ನಡೀತಾ ಇದೆ ಅಂತ ಹೇಳಿದ್ರೆ, ಅಧಿಕಾರವನ್ನ ಇನ್ಕ್ಲೂಡಿಂಗ್ 2023ರಲ್ಲಿ ಯಾರು ವಿರೋಧ ಪಕ್ಷದ ನಾಯಕರಾಗಬೇಕು ಅನ್ನೋ ಒಂದು ಜಗಳದಿಂದ ಶುರುವಾಗಿ 6 ತಿಂಗಳು ತೆಗೆದುಕೊಳ್ತು ಆ ಪಕ್ಷಕ್ಕೆ. ಶಿಸ್ತಿನ ಪಕ್ಷ, ಪ್ರಪಂಚದಲ್ಲೇ ದೊಡ್ಡ ಪಕ್ಷ ಅಂತ ಹೇಳ್ತಕ್ಕಂಥ ಒಂದು ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಒಂದು ಪಕ್ಷ ಏನು ಪ್ರೀಚ್ ಮಾಡ್ತಾ ಇದ್ರಲ್ಲ, ಪ್ರಪಂಚಕ್ಕೆಲ್ಲ ಪ್ರೀಚ್ ಮಾಡ್ತಾ ಇದ್ರಲ್ಲ RSS ಮತ್ತೆ ಬಿಜೆಪಿ ಅವರು ಒಂದು ಪಕ್ಷದ ವಿರೋಧ ಪಕ್ಷದ ನಾಯಕನನ್ನ ಚೂಸ್ ಮಾಡೋದಕ್ಕೆ ಆ ಒಳ ಜಗಳ 6 ತಿಂಗಳು ತೆಗೆದುಕೊಳ್ತು. ಆ ತೆಗೆದುಕೊಂಡ ನಂತರ ಈಗ ಆ ಜಗಳ ಈಗಲೂ ಮುಂದುವರೆದಿದೆ. ಇದು ಕೇವಲ 2 ನಾಯಕರ ನಡುವೆ ನಡೆತಿರ್ತಕ್ಕಂಥ ಒಂದು ದೊಡ್ಡ ಮಹಾಯುದ್ಧ. BL ಸಂತೋಷ್ ಮತ್ತು BS ಯಡಿಯೂರಪ್ಪನವರ ನಡೆತಿರ್ತಕ್ಕಂಥ ಶೀತಲ ಯುದ್ಧ ಈಗಲ್ಲ ಶುರುವಾಗಿದ್ದು. ಅವ್ರನ್ನೇ ಕರ್ಕ ಬರ್ತೀರಿ, ಅವ್ರ ಪಿಕ್ಚರ್ ಅಲ್ಲೇ ಇಲ್ವಲ್ಲ? ಪಿಕ್ಚರ್ ಹಿಂದೆ ಇದ್ದಾರೆ ಅವರು, ಎಲ್ಲ ಡೈರೆಕ್ಟರ್ಗಳು ಅವರು. ಓಕೆ, ನಿಜವಾಗ್ಲೂ ನಡೀತಿರ್ತಕ್ಕಂಥ ಸೀನ್ ಇವರಿಬ್ಬರು ನಡುವೆನೇ ಹಿಂದೆ ನಡೀತಿದ್ದಂಥ ಜಗಳ ಈಗ ಹೊರಗಡೆಗೆ ಅವರ ಮಕ್ಕಳು ಮತ್ತೆ ಅವರ ಫಾಲೋವರ್ ಲೆಕ್ಕದಲ್ಲಿ ಬರ್ತಾ ಇದೆ. ಸೊ ಒಂದು ವಿಚಾರವನ್ನು ಹೇಳ್ತಾನೆ, ಇವರು ಏನು MLC ಚುನಾವಣೆ ಬಗ್ಗೆ ಮಾತಾಡ್ತಾರೆ. MLC ಚುನಾವಣೆ ನಾನು ಆಲ್ರೆಡಿ ಹೇಳಿದ್ದೇನೆ, ಈಗಲೂ ಹೇಳ್ತೇನೆ. ಕಾಂಗ್ರೆಸ್ಗೆ ಬೇಕಾಗಿರ್ತಕ್ಕಂಥ 5 ಅಭ್ಯರ್ಥಿಗಳಿಗೆ 140 ಸ್ಥಾನಗಳು ಬೇಕಾಗಿತ್ತು. ನಮಗೆ 140 ಸ್ಥಾನಗಳು ನಮ್ಮ ಹತ್ರ ಇದ್ದು, 140 ಸ್ಥಾನಗಳು ನಮ್ಮ ಹತ್ರ ಇದ್ದು JDS ಅವ್ರಿಗೆ ಸಿಗಲ್ಲ ಅಂತ ಗೊತ್ತಿದ್ರು ಕೂಡ
ಕುಮಾರಸ್ವಾಮಿ ಅವರನ್ನ ಏನು ಉರಿದುಂಬಿಸಿ ಕುಮಾರಸ್ವಾಮಿಯನ್ನು ಎತ್ತು ಕಟ್ಟುವಂತ ಕೆಲಸ ಯಾರು ಮಾಡಿದ್ದು ಅಂದ್ರೆ ಕುಮಾರಸ್ವಾಮಿ ನಂಬರ್ ಅದೆಲ್ಲ ಬಿಡಿ ಸರ್, ಭಾಷಣ ಬೇಡ. ಈಗ ಅಡ್ಡ ಮತದಾನ ಮಾಡಿಸ್ಕೊಂಡಿದ್ದು ನೀವು. ಅಡ್ಡ ಮತದಾನ ನಾವೆಲ್ಲ ಮಾಡಿಸ್ಕೊಂಡಿದ್ದು ಬಿಜೆಪಿಯ ನಾಯಕತ್ವಕ್ಕೆ ಬೇಸತ್ತು, ಆ ಒಳಜಗಳಕ್ಕೆ ಬೇಸತ್ತು, ಕುಮಾರಸ್ವಾಮಿ ಅವರನ್ನ ಹಾಳು ಮಾಡಕ್ಕೆ ಯಾರೋ ಒಬ್ರು ಒಂದು ಷಡ್ಯಂತ್ರ ಮಾಡಿದ್ರಲ್ಲ ಅದರ ವಿರುದ್ಧ ಬೇಸತ್ತು. ಇಬ್ರು ಮಾಸ್ಟರ್ ಪ್ಲಾನ್ ಡಿಕೆ ಚುನಾವಣಾ ಚಾಣಕ್ಯ ಡಿಕೆ ಅವರ ಮಾಸ್ಟರ್ ಸ್ಟ್ರೋಕ್ ಅನ್ಕೊಂಡೆ. ನೀವು ಇಲ್ಲ ಅವ್ರದೇ ಇದು ಅಂತಂದ್ರೆ ಬಿಡಿ, ಅವ್ರಿಗೆ ಕ್ರೆಡಿಟ್ ಕೊಡಿ. ಕ್ರೆಡಿಟ್ ನೀವು ಯಾರಿಗಾರ ಕೊಟ್ಕೊಳ್ಳಿ. ಡಿ ಕೆ ಶಿವಕುಮಾರ್ ಚಾಣಕ್ಯ ಅವರು 151 ಶಾಸಕರ ಬಲ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ. ಲೆಟ್ ಮಿ ಕಮ್ ಬ್ಯಾಕ್ ಟು ದ ಪಾಯಿಂಟ್. ಇವತ್ತು ವಾಸ್ತವವಾಗಿ ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದೇನು ಅಂತಂದ್ರೆ, ಇವತ್ತು ಯಾಕೆ ಅಷ್ಟು ಶೀತಳ ಸಮರ? ಇಲ್ಲಿ ಏನು ಇಲ್ಲ. ಆರ್ ಅಶೋಕ್ ಅವರ ನಾಯಕತ್ವದಲ್ಲಿ ಮುಂದೆ ಹೋಗ್ಬೇಕಾ ಅಥವಾ ವಿಜೇಂದ್ರ ಅವರ ಅಂದ್ರೆ BL ಸಂತೋಷ್ ಅವರ ನೇತೃತ್ವದಲ್ಲಿ ಮುಂದೆ ಹೋಗ್ಬೇಕಾ? BL ಸಂತೋಷ್ ಟೀಮ್ ಇದಾರಲ್ಲ, ಏನು ಆರ್ ಅಶೋಕ್ ಅವರು ಮತ್ತೆ ನಮ್ಮ ಪ್ರಹ್ಲಾದ್ ಜೋಶಿ ಅವರು, ಸೊ ಅವ್ರದ್ದೊಂದು ತಂಡ, ಇನ್ನೊಂದು BSY ಮತ್ತೆ ಅವರ ಮಗ ಅವ್ರದ್ದೊಂದು ತಂಡ. ಹೇಗಾದ್ರೂ ಮಾಡಿ BS ಏನು ಆರ್ ಅಶೋಕ್ ಅವರನ್ನ ತಳ್ಳಬೇಕು ಅಂತ, ಲೀಡರ್ಶಿಪ್ ಅಲ್ಲಿ ಹೋಗ್ಬೇಕು ಅಂತ ಒಂದು ತಂಡ, BY ವಿಜೇಂದ್ರ ಅವರ ಜೊತೆನಲ್ಲಿ ಹೋಗ್ಬೇಕು ಅಂತ ತಂಡ. ಇವರಿಬ್ಬರ ನಡುವೆ ನಡೀತಿರ್ತಕ್ಕಂಥ ಒಂದು ದೊಡ್ಡ ಮಹಾ ಯುದ್ಧವೇ ಚುನಾವಣೆ. ಯಡಿಯೂರಪ್ಪನವರೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಮಾತಾಡ್ತಾರೆ. ವಿಜೇಂದ್ರ DK ಶಿವಕುಮಾರ್ ಅವ್ರ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ ಮಾತಾಡ್ತಿದ್ದಾರೆ. ಯಾರು? ನಮ್ಮ ಅಪೋಸಿಟ್ ಪಾರ್ಟಿ ಅವರೆಲ್ಲ ನಮ್ಮ ಪಕ್ಷದವರೇ ಮಾತಾಡ್ಕೊತಾ ಇದ್ದಾರೆ ಅಂತ ವಿಜೇಂದ್ರ ಅವರು ಓಪನ್ ಆಗಿ ಮಾತಾಡ್ತಾ ಇದ್ದಾರೆ. ಅಂದರೆ ಭಾಳ ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದಾರೆ ಅವರು. ಇಲ್ಲಿ ಪಕ್ಷದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಮತ್ತು ಹೈಕಮಾಂಡ್ ಈ ಬೆಳವಣಿಗೆಗಳ ಬಗ್ಗೆ ತೋರ್ತಾ ಇರುವಂತಹ ನಿರಾಸಕ್ತಿ, ತನ್ನ ಕೈ ಬಲಪಡಿಸದೆ ತನಗೆ ಎಲ್ಲವನ್ನೂ ಕೂಡ ಶಕ್ತಿಗಳನ್ನ ಕೊಡದೆ ಸುಮ್ಮನೆ ನಾಮಕಾವಾಸ್ತೆ ಪಕ್ಷಾಧ್ಯಕ್ಷ ಅಂತ ಹೇಳ್ಬಿಟ್ರೆ ಮುಗಿದೋಯ್ತಾ ಅನ್ನುವಂಥ ಪ್ರಶ್ನೆ ಒಂದು ಬಕ್ರಾ ಬನಾನೆ ಒಂದು ಗ್ಯಾಂಗ್ ಇದೆ ಬಿಜೆಪಿನಲ್ಲಿ. ಆ ಬಕ್ರಾ ಬನಾನೆ ಗ್ಯಾಂಗು ಆರ್ ಅಶೋಕ್ ಅವ್ರನ್ನ ಬಂದು ನೀವು ಮಂತ್ರಿಮಂಡಲ ವಿಸ್ತರಣೆ ಆಯ್ತು ಮಾತಾಡ್ತೀನಿ. ಕರ್ನಾಟಕದಲ್ಲಿ 151 ಜನ ಇದ್ದಾರೆ, 151 ಶಾಸಕರ ಬಲ ಇವತ್ತು ಡಿ ಕೆ ಶಿವಕುಮಾರ್ ಅವ್ರಿಗಿದೆ. ವಿಜೇಂದ್ರ ಅವರು ಮತ್ತೆ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾ ಇಲ್ವಾ 3 ತಿಂಗಳಲ್ಲಿ ಬಿದ್ದೋಗುತ್ತೆ ನಿಮ್ ಸರ್ಕಾರ ಅಂತ? ಅವ್ರು ಹೇಳ್ತಾ ಇರೋದು ಇಲ್ಲಿರ್ತಕ್ಕಂಥ ಇಂಟರ್ನಲ್ ಬಿಜೆಪಿ ಕಾಂಗ್ರೆಸ್ ಅವ್ರು ಹೇಳ್ತಾ ಇಲ್ಲ. ಹಾಗಾಗಿ ನಮ್ಮ ಮೇಲೆ ಹೇಳ್ತಾ ಇದ್ದಾರೆ. ಬಂದಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವಾಗಲೇ ಬಗ್ಗೆ ಬಿಡಿ. ಸಿದ್ದರಾಮಯ್ಯನವರು ಈಗಲೂ ಹುಲಿ, ಮುಂದೆನೂ ಹುಲಿ. ಕೇಳಿಸ್ಕೊಳ್ಳಿ, ಆ ಹುಲಿ ಆಲ್ರೆಡಿ 8 ವರ್ಷ ರಾಜ್ಯವಾಗಿದೆ ಕರ್ನಾಟಕದಲ್ಲಿ. ಆಯ್ತು, ಈಗ ಹುಲಿನ ಪರೀಕ್ಷೆ ಏನು ಮಾಡಕ್ಕಾಗಲ್ಲ. ಗರ್ಜನೆ ಮಾಡೋದು ಗರ್ಜನೆ ಸಿದ್ದರಾಮಯ್ಯ ಇದ್ದಾರೆ. ಇವತ್ತು ಡಿ ಕೆ ಶಿವಕುಮಾರ್ ಅವರ ನೋಡಿ, ಡಿ ಕೆ ಶಿವಕುಮಾರ್ ಅವರ ಚಾಣಾಕ್ಷತನಕ್ಕೆ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಸ್ಪೀಡ್ಗೆ ಬೆಚ್ಚಿ ಬಿದ್ದಿರ್ತಕ್ಕಂಥ ಬಿಜೆಪಿ ನಾಯಕರುಗಳು ಸಿದ್ದರಾಮಯ್ಯ ಅವರು ಬೆಚ್ಚಿ ಬಿದ್ದಿದ್ದಾರೆ. ಅವರಿಬ್ಬರು ಜೊತೆ ಸೇರಿ ಕರ್ನಾಟಕದಲ್ಲಿ 136 ಸ್ಥಾನಗಳನ್ನು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರ ಜೋಡಿನೇ ಇವತ್ತು ನಮಗೆ 136 ಸ್ಥಾನಗಳನ್ನು ಕೊಟ್ಟಿದೆ. ಓಕೆ ಆಯ್ತು ಸರ್. ಈಗ ಚಿನ್ನಾರಾಮು ಸರ್, ಶರದ್ ಪವಾರು, ಮಮತಾ ಬ್ಯಾನರ್ಜಿ, ಉದ್ಧವ್ ಠಾಕ್ರೆ ಇವರೆಲ್ಲರೂ ಸರೆಂಡರ್ ಆಗೋದ್ರು ಸರ್. ಅಲ್ಲ, ಇಲ್ಲೂ ಸರೆಂಡರ್ ಆಗ್ತಾರೆ. ಹೌದಾ? ಇಲ್ಲಿ ಕಾಂಗ್ರೆಸ್ ಅವರು ಡಿ ಕೆ ಶಿವಕುಮಾರ್ ಯಾವಾಗ ಸರ್? ಯಾವಾಗ ಅವ್ರನ್ನ ಕೆಳಗಿಳಿಸ್ತಾರಲ್ಲ, ಡಿ ಕೆ ಶಿವಕುಮಾರ್ ಕೆಳಗಿಳಿತಾರೆ. ಇನ್ನು ಯಾವ ತನಿಖಾ ಸಂಸ್ಥೆಗಳು ಆಕ್ಟಿವ್ ಆಗಿಲ್ವಲ್ಲ ಹೆಂಗಪ್ಪ ಅಂತ. ಯಾವಾಗ ಸರ್? ಅದಕ್ಕೆ ಕಾರಣ ಮುಖ್ಯಸ್ಥರು ನಮ್ಮ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಹೇಗೆ 17 ಜನನ ಕಂಟ್ರೋಲ್ ಮಾಡಿ ಸಿದ್ದರಾಮಯ್ಯನವರ, ಕಂಟ್ರೋಲ್ ಮಾಡಿ ಸಿದ್ದರಾಮಯ್ಯನವರ, ಐಟಿ ಕಂಟ್ರೋಲ್ ಮಾಡಿ ಸಿದ್ದರಾಮಯ್ಯನವರ. ರಾವಣ, ನಿಮ್ಮ ಬಿಜೆಪಿ